ನಮಸ್ಕಾರ ಕರ್ನಾಟಕ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ಕಂಟೆಂಟ್ ನಿಮಗೆ ತುಂಬಾ ವೆರಿ ಬಿಗ್ ಇಂಟ್ರೆಸ್ಟಿಂಗ್ ದಟ್ ಐ ವಿಲ್ ಶೋ ಯು ಟುಡೇ ಹೌ ಟು ಡೂ ದಿಸ್. ನಮಸ್ಕಾರ ಕರ್ನಾಟಕ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ಕಂಟೆಂಟ್ ನಿಮಗೆ ತುಂಬಾ ವೆರಿ ಬಿಗ್ ಇಂಟ್ರೆಸ್ಟಿಂಗ್ ದಟ್ ಐ ವಿಲ್ ಶೋ ಯು ಟುಡೇ ಹೌ ಟು ಡೂ ದಿಸ್. ಹೇಗಿತ್ತು? ಇಷ್ಟ ಆಯ್ತು ಅಲ್ವಾ? ತುಂಬಾ ಶೆಕೆ ಆಗ್ತಿದೆ ಅಲ್ಲ? AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರಲ್ಲಿ ಎಷ್ಟು ಅಡ್ವಾಂಟೇಜ್ ಇದೆ ಅಂದ್ರೆ ಅದರಷ್ಟು ಡಬಲ್ ಡಿಸ್ಅಡ್ವಾಂಟೇಜಸ್ ನಿಮಗಿರುತ್ತೆ. Mark my words, AI is far more dangerous. ಜನ ಅನ್ಕೊಂತಾರೆ ಇದರಲ್ಲಿ ಜಾಬ್ ಸಿಗುತ್ತೆ, ತುಂಬಾ ಕೆಲಸ ಸಿಗುತ್ತೆ ಮಾಡಕ್ಕೆ ಅಂತ. ಬಟ್ We should do so very, very carefully. ಜಸ್ಟ್ ಎಂಜಾಯ್ ಬೈ ಡೂಯಿಂಗ್ ಯು ಗ್ರೇಟ್ ವಿಡಿಯೋಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಂದು ಮೂಡು ಅವಾಗ ಹೋಗಿ ಚೇಂಜ್ ಆಗ್ತಿರುತ್ತೆ ವಿಡಿಯೋ. ಸೊ ಇವತ್ತು ನಾನು ತಂದಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಗ್ಗೆ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇವ್ಯಾವುದು ಒರಿಜಿನಲ್ ಅಲ್ಲ, ಇದೆಲ್ಲ ಫೇಕ್ ಐಡಿಸ್. ಇವ್ರು ಯಾರು ರಿಯಲ್ ಆಗಿ ಇಲ್ವೇ ಇಲ್ಲ. ಇದು ಒಂದು ಕಂಪ್ಯೂಟರ್ ಸಿಸ್ಟಮ್ಯಾಟಿಕ್ ಜನರೇಟೆಡ್ AI ವಿಡಿಯೋ. ಮುಂದೆ ಜೀವನ ಹೆಂಗಿರುತ್ತೆ ಅಂತ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಆ ತರದೊಂದು AI ತಂದಿದ್ದಾರೆ. ಈ AI ಮುಂದೆ ಯಾವ ರೀತಿ ಪ್ರಭಾವ ಬೀರುತ್ತೋ ಗೊತ್ತಿಲ್ಲ. ನಮ್ಮ ಹತ್ರ ಇರೋ ಟ್ಯಾಲೆಂಟ್ ನ ಕಿತ್ಕೊಡುತ್ತೋ ಅಥವಾ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ನ ಈಸಿ ಮಾಡುತ್ತೋ ನನಗಂತೂ ಗೊತ್ತಿಲ್ಲ. ಇದು ಯಾಕೆ ನಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಐಡಿಯಾ, ವಿಡಿಯೋ, ಪೋಸ್ಟ್, ಎಡಿಟಿಂಗ್ ಪ್ರತಿಯೊಂದು ನಿಮ್ಗೆ ಸುಲಭ ಮಾಡ್ಕೊಡುತ್ತೆ. ಇದು ಯಾವ್ದು ನೀವು ಕಷ್ಟಪಡಂಗೇ ಇಲ್ಲ. ಈ ವಿಡಿಯೋ ನಮ್ಮ ಕರ್ನಾಟಕ ಜನತೆಗೆ ತೋರಿಸ್ಬೇಕು ಅಂತ ಮಾಡ್ತಿರೋ ವಿಡಿಯೋ. ಇದನ್ನೆಲ್ಲ ನೀವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ, ಕೆಟ್ಟ ರೀತಿ ಯೂಸ್ ಮಾಡಬೇಡಿ. ಈ AI, ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋಂಥದ್ದು ಏನಿದೆ, ಇದು ಬರೀ ಒಂದು ಫೇಸ್ ಹಾಕಿ ಒಂದು ವಿಡಿಯೋ ಚೇಂಜ್ ಮಾಡಲಿ ಅಥವಾ ಒಂದು ಫೋಟೋ ಇನ್ನೊಂದು ಫೋಟೋ ಹಾಕ್ಬಿಟ್ಟು ಮರ್ಜ್ ಮಾಡಿ ಬೇರೆ ಫೋಟೋ ಮಾಡಿದೆ ಅನ್ನೋದೊಂದೇ ಅಲ್ಲ. ಇದರಲ್ಲಿ ಸುಮಾರು ನಿಮಗೆ ಆಪ್ಷನ್ಸ್ ಸಿಗುತ್ತೆ. ChatGPT, ಶುಗರ್ ಮೀಮ್, lalal.com, voice.com. ಏನಪ್ಪಾ ಇದು ಅಂತಂದ್ರೆ, ಎಕ್ಸಾಂಪಲ್ ನಿಮ್ಗೆ ಒಂದು ಮೀಮ್ಸ್ ಬೇಕಾಗಿರುತ್ತೆ ಅಂತಂದ್ರೆ ಶುಗರ್ ಮೀಮ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಈ ತರ ಟೈಪ್ ಮಾಡಿ ನನಗೆ ಈ ತರನೇ ಮೀಮ್ಸ್ ಬೇಕು ಅಂತಂದ್ರೆ ಮೀಮ್ಸ್ ನಿಮಗೆ ತೋರಿಸುತ್ತೆ. ಅದ್ ಬಿಟ್ರೆ ನಿಮ್ಗೆ voice.com ಅಲ್ಲಿ ನಿಮ್ ಕಮ್ಯುನಿಕೇಶನ್ ಕರೆಕ್ಟ್ ಆಗಿರಲ್ಲ, ನೀವು ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ನೀವು ಹೋಗಿ ಕಮ್ಯುನಿಕೇಶನ್ ಮಾತಾಡಕ್ಕಾಗಲ್ಲ, ಮತ್ತೆ ಲೋ ಫೀಲ್ ಆಗುತ್ತೆ ಅಂದಾಗ ನಿಮಗೆ ಯಾವ ರೀತಿ ಫೀಡ್ಬ್ಯಾಕ್ ಕೊಡಬೇಕು, ಯಾವ ರೀತಿ ಅಂತ ಮಾತಾಡಬೇಕು ಅನ್ನೋ ಕಮ್ಯುನಿಕೇಶನ್ ಹೇಳ್ಕೊಡುತ್ತೆ. ಅದ್ ಬಿಟ್ರೆ ನಿಮ್ಗೆ lalal.com ಅಲ್ಲಿ ನೀವು ಒಂದು ಸೌಂಡ್, ನಿಮ್ಮ ಒಂದು ಮ್ಯೂಸಿಕ್ ಅಲ್ಲಿ ಒಂದು ಸುಮಾರು ಸೌಂಡ್ ಎಫೆಕ್ಟ್ಸ್ ಏನಿದೆ ನಿಮಗೆ ಇಲ್ಲಿ ಸೇವ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇರುತ್ತೆ. ವೇಟ್, ಮೇನ್ ವಿಡಿಯೋ ಏನಪ್ಪಾ ಇವತ್ತು ಅಂದ್ರೆ ಗೂಗಲ್ ಕೊಲಾಬ್ notebook.com. ಡೀಪ್ ಫೇಕ್. ಯು ನೋ ಅಬೌಟ್ ಡೀಪ್ ಫೇಕ್? ಐ ಆಮ್ ಹಿಯರ್ ಟು ಶೋ ಯು, ಐ ಆಮ್ ಹಿಯರ್ ಟು ಟೀಚ್ ಯು. ತಡ ಮಾಡೋದ್ ಬೇಡ, ಬನ್ನಿ ಲೆಟ್ ಸ್ಟಾರ್ಟ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹರೀಶ್ ರಾಫಿ. ಈ AI ಟೂಲ್ ಕೊಲಾಬ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಮೇಲೆ ಹೋಗಿ ಪ್ರೆಸ್ ಮಾಡಿ ನೀವು ಅದನ್ನ ಬುಕ್ ಮಾರ್ಕ್ ಅಥವಾ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಲಿಂಕ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಗೂಗಲ್ ಕೊಲಾಬ್ ಅನ್ನೋ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಆ ವೆಬ್ಸೈಟ್ ಅಲ್ಲಿ ಇಲ್ಲಿ ಕಾಣಿಸ್ತಿರೋ ನೀವು ಕನೆಕ್ಟ್ ಬಟನ್ ನೀವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮ್ಗೆ ಇಲ್ಲಿ 3 ಪ್ಲೇ ಬಟನ್ ಸಿಗುತ್ತೆ. ಫಸ್ಟ್ ಪ್ಲೇ ಬಟನ್ ನ ಪ್ರೆಸ್ ಮಾಡಿ, ಸೆಕೆಂಡ್ ಪ್ಲೇ ಬಟನ್ ನ ಪ್ರೆಸ್ ಮಾಡಿ, ಥರ್ಡ್ ಪ್ಲೇ ಬಟನ್ ನ ಪ್ರೆಸ್ ಮಾಡಿದ ನಂತರ ಸ್ವಲ್ಪ ನಿಮಗೆ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿದ ನಂತರ ಈ ಕಡೆ ಇಲ್ಲಿ ಫೈಲ್ ಆಪ್ಷನ್ ಅನ್ನೋದೊಂದು ಕಾಣಿಸ್ತಾ ಇದೆ. ಆ ಫೈಲ್ ಆಪ್ಷನ್ ಮೇಲೆ ಪ್ರೆಸ್ ಮಾಡ್ತಾ ನಂತರ ನೀವು ಇಲ್ಲಿ ಯಾವ ವಿಡಿಯೋ ಮತ್ತೆ ಯಾವ ಫೋಟೋಸ್ ನ ನೀವು ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ, ಆ ಒಂದು ವಿಡಿಯೋ, ಆ ಒಂದು ಫೋಟೋನ ನೀವು ಇಲ್ಲಿ ಆಡ್ ಮಾಡ್ಕೋಬೇಕಾಗುತ್ತೆ. ಆ ಇಮೇಜ್ ನ ನೀವು ಆಡ್ ಮಾಡ್ಕೊಳ್ಳೋದ ನಂತರ ಈ ಇಮೇಜ್ ಅಲ್ಲಿ ಇರುವಂತ ನಂಬರ್ಸ್ ಏನಿದೆ ಅದು ನೀವು ರೀನೇಮ್ ಮಾಡ್ಕೋಬೇಕು. ಅಲ್ಲಿ ಯಾವುದೇ ರೀತಿ ನಂಬರ್ಸ್ ಅಂತೂ ಇರಬಾರ್ದು, ಇರೋ ಆಗಿಲ್ಲ. ಇಲ್ಲಿ ನಾನು ಚೇಂಜ್ ಮಾಡ್ಕೊಂತ ಇದ್ದೀನಿ. ಸೊ ಇದಾದ ನಂತರ ಇಲ್ಲಿ ನೀವು ಲಾಸ್ಟ್ ಬಂದಿದ ತಕ್ಷಣ ಲಾಸ್ಟ್ ಕಾಲಮ್ ಅಲ್ಲಿ ನಿಮಗೆ MP4 ಅಥವಾ JPG ಅನ್ನೋದೊಂದೆರಡು ಲಿಂಕ್ಸ್ ನಿಮಗೆ, ಫಂಕ್ಷನ್ಸ್ ನಿಮಗೆ ಕಾಣಿಸ್ತಾ ಇರುತ್ತೆ. ಆ ಫಂಕ್ಷನ್ಸ್ ಮೇಲೆ ನೀವು ಇಲ್ಲಿ ಕಾಪಿ ಪಾತ್ ನ ಕೊಟ್ಟು ಇಲ್ಲಿ ನೀವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪಾತ್ ನ ನೀವು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಕಾಣಿಸೋ ಲಾಸ್ಟ್ ಪ್ಲೇ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಜನರೇಟ್ ಆಗಕ್ಕೆ ಒಂದು 1/2 hour to 20 minutes ತಗೊಳುತ್ತೆ. 20 minutes ಆದ ನಂತರ ನಿಮ್ಗೆ ಇಲ್ಲಿ ಸ್ವಾಪ್ಡ್ ಅನ್ನೋ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿ ಅದೇ ಆಟೋಮೆಟಿಕಲ್ ಬರುತ್ತೆ. ಸ್ವಾಪ್ ಮೇಲೆ ಪ್ರೆಸ್ ಮಾಡಿ ನೀವು ಡೌನ್ಲೋಡ್ ಕೊಟ್ರೆ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿರುತ್ತೆ ನೋಡೋದಕ್ಕೆ. ಇದೊಂದೇ ಅಲ್ಲ ಫ್ರೆಂಡ್ಸ್, ನಿಮ್ಮ ಫೋಟೋನ ಬೇರೆ ಫೋಟೋಗೆ ಚೇಂಜ್ ಮಾಡೋದಾಗ್ಲಿ, ಬೇರೆ ಫೋಟೋನ ನಿಮ್ಮ ಫೋಟೋದಾಗಿ ಚೇಂಜ್ ಮಾಡೋದ್ರಲ್ಲಿ ವಿಡಿಯೋ ಬದಲು ನೀವು ಫೋಟೋನ ಆಡ್ ಮಾಡಿದ್ರೆ ನೀವು ಇಲ್ಲಿ ಬಂದು ಆ ಕಾಪಿ ಪಾತ್ ನ JPG ಫಾರ್ಮ್ಯಾಟ್ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇದ್ ಮಾಡಿದ ನಂತರ ನೀವು ಸೇಮ್ ಅದೇ ರೀತಿ ಪ್ಲೇ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಮ ಒಂದು ಔಟ್ಪುಟ್ ರೆಡಿ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ಸ್ ಆಗ್ತವಾ, ಕನೆಕ್ಟಿಂಗ್ ಎರರ್, ರನ್ ಟೈಮ್ ಎರರ್, ಆಬ್ವಿಯಸ್ಲಿ ಎಲ್ಲರಿಗೂ ರನ್ ಟೈಮ್ ಎರರ್ ಬರೋ ಚಾನ್ಸಸ್ ಇದೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಸೊಲ್ಯೂಷನ್ಸ್ ಕೊಡ್ತೀನಿ. ಹೇಗಪ್ಪ ಅದು ರನ್ ಟೈಮ್ ನ ಚೇಂಜ್ ಮಾಡೋದು, ರನ್ ಟೈಮ್ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಹೇಗಿತ್ತು ಫ್ರೆಂಡ್ಸ್? ಇಷ್ಟ ಆಯ್ತಲ್ವಾ ನಮ್ಮ ಈ AI ವೆಬ್ಸೈಟ್ ನ
ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂತೀರ ಅಂತ ನಾನು ಭಾವಿಸ್ತೀನಿ. ಮೊದಲಿಗೆ ಹೇಳ್ದಂಗೆ ನಾನು ಯಾರ್ ಫ್ಯಾನ್ ಆಗಕ್ ಹೋಗ್ಬಿಡಿ, ಯಾರ್ AI ಫ್ಯಾನ್ಸ್ ಕೂಡ ಆಗಕ್ ಹೋಗ್ಬಿಡಿ. ನಾನ್ ಮಾತ್ರ ಉಷಾ ಫ್ಯಾನು. ಕಂಟೆಂಟ್ ಕಾನ್ಸೆಪ್ಟ್ ನಿಮ್ದು, ಇನ್ವಾಲ್ವ್ಮೆಂಟ್ ಪರ್ಫಾರ್ಮೆನ್ಸ್ 100% ನಮ್ದು ಡೀಲು. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ನಿಮ್ ಹತ್ರ ಡಿಸ್ಕಸ್ ಮಾಡಕ್ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅದು ಅಂತಂದ್ರೆ, ಈ ತರ ಒಂದು ಕಂಟೆಂಟ್ ನ ಮಾಡೋದಕ್ಕೆ ನನಗೆ ಯಾಕೆ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸ್ತಿದೆ ಅಂತಂದ್ರೆ, Sending innocent photos to who they think are mutual friends. Then those photos are doctored to look sexual and used as blackmail. ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಇದನ್ನ ಮಿಸ್ಯೂಸ್ ಅಂತೂ ಮಾಡ್ಕೊಳಕ್ ಹೋಗ್ಬೇಡಿ. ಒಳ್ಳೇದ್ ಮಾಡಿ. ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರಿಗೂ ಒಳ್ಳೇದನ್ನೇ ಬಯಸುದು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ನಿಮ್ ಹತ್ರ ಡಿಸ್ಕಸ್ ಮಾಡಕ್ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅದು ಅಂತಂದ್ರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ಗಂಟ ಕಾಯ್ತಾ ಇರಿ, ನನ್ನ ಹಾರೈಸ್ತಾ ಇರಿ.